ನಮಸ್ಕಾರ. ನಾನು ಆಗ್ಲೇ ಹೇಳಿದೆ ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ. ಡ್ಯಾನ್ಸ್ ಟೀಮ್ಗೆ ಸೇರ್ಕೊಳ್ಳೋದು ಅಥವಾ ಒಂದು ತಂಡಕ್ಕೆ ಸೇರ್ಕೊಳ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನೋಡೋದು ಯಾವುದು ಅಂತ ಹೇಳಿದ್ರೆ ಉಜಿರೆಯಲ್ಲಿ ಇರುವಂತಹ ಹಿಪ್ ವಾಯ್ಸ್ ಡ್ಯಾನ್ಸ್ ಕ್ರೀವ್ ಅವರು ಸಹನ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ತಂಡ ಇದು. ಅವರು 10 ವರ್ಷ ಸಾಧನೆಯನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ 10 ವರ್ಷ ಅಂತ ಹೇಳಿದ್ರೆ ಇಷ್ಟು ವರ್ಷದ ಜರ್ನಿ ಏನಿದೆ ಅದು ನಿಜಕ್ಕೂ ಒಂದು ರೀತಿಯ ಸಾಧನೆ ಅಂತಾನೆ ಹೇಳ್ಬೋದು. ಅಂತ ಒಂದು ದೊಡ್ಡ ಸಾಧನೆ ಮಾಡಿ ಈ 10 ವರ್ಷದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸಹನ್ ಅವರ ತಂಡ ಮುಂದಾಗ್ತಾ ಇದೆ. ಸೊ ನಾಳಿನ ಕಾರ್ಯಕ್ರಮ ಅದ್ದೂರಿಯಾಗಿ ಜನಾರ್ದನ ದೇವಸ್ಥಾನ ಮುಂಭಾಗದಲ್ಲಿರುವಂತಹ ಮೈದಾನದಲ್ಲಿ ನಡೀಲಿಕ್ಕಿದೆ. ನೋಡಿ, ಇವತ್ತು ಇಲ್ಲಿ ಪರ್ಫಾರ್ಮೆನ್ಸ್ ನಡೀತಾ ಇದೆ, ಪ್ರಾಕ್ಟೀಸ್ ನಡೀತಾ ಇದೆ. ನಾಳೆಗೆ ಬೇಕಾದಂತ ಎಲ್ಲ ರಿಹಾರ್ಸಲ್ ಇವತ್ತು ಮಾಡಿ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಅವರೆಲ್ಲರೂ ರೆಡಿ ಇದ್ದಾರೆ. ಸೊ ಅದ್ರ ಜೊತೆಗೆ ನಾಳೆ ವಿಶೇಷ ಏನು ಅಂತ ಹೇಳಿದ್ರೆ ಈ ಮಕ್ಕಳ ಪೋಷಕರ ಡ್ಯಾನ್ಸ್ ಕೂಡ ಇದೆ. ಸೊ ಪೋಷಕರೆಲ್ಲ ಕೂಡ ಇಲ್ಲಿ ಕುತ್ಕೊಂಡಿದ್ದಾರೆ. ಕೂತ್ಕೊಂಡು ನಮ್ಮ ಮಕ್ಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದಾರೆ ಅನ್ನೋಂತ ನೋಡ್ತಾ ಇದ್ದಾರೆ. ಸೊ ನಾವು ಪೋಷಕರ ಹತ್ರ ಮಾತಾಡುವಂತ ಪ್ರಯತ್ನವನ್ನು ಮಾಡೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಿನಿತಾ ಅಂತ ಹೇಳಿ. ಓಕೆ, ನಿಮ್ದು ಡ್ಯಾನ್ಸ್ ಇದೆಯಾ ನಾಳೆ? ಎಲ್ಲ ಪೇರೆಂಟ್ಸ್ ಇದ್ದು ಡ್ಯಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ನಿಮ್ದು ಇಲ್ಲ. ಸೊ ನಿಮ್ಮ ಮಗ ಇದ್ದಾರೆ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾರೆ ಅವರು? ಅವನು 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಸೊ ಇನ್ನಷ್ಟು ಪೇರೆಂಟ್ಸ್ ಗಳು ಇಲ್ಲಿದ್ದಾರೆ, ಪೋಷಕರೆಲ್ಲ. ಸೊ ಮೇಡಮ್ ನೀವು ಪೋಷಕರಲ್ಲ ಅಂತ ಅನಿಸ್ತಾ ಇದೆ. ಹೌದು, ಓಕೆ. ಮೇಡಮ್ ನಿಮ್ಮ ಹೆಸರು? ಲಲಿತಾ ಅಂತ. ನಿಮ್ಮ ಮಗ ಇದ್ದಾರೆ. ಎಷ್ಟನೇ ಕ್ಲಾಸ್ ಅವರು? ಅವರು 3ನೇ. ಸೊ ಡ್ಯಾನ್ಸ್ ಎಲ್ಲ ಪೇರೆಂಟ್ಸ್ ಇದೆ, ನಿಮ್ಮದು ಇದೆಯಾ? ನಿಮ್ದು ಡ್ಯಾನ್ಸ್ ಇದೆ? ಇಲ್ಲ, ನೀವು ನೋಡೋದು ಮಾತ್ರ, ಸಪೋರ್ಟ್ ಮಾಡೋದು. ಓಕೆ, ಥ್ಯಾಂಕ್ ಯು. ಮೇಡಮ್ ನಿಮ್ಮ ಹೆಸರು? ವಸಂತಿ ಅಂತ. ಮಗಳಿದ್ದಾರೆ. ಓಕೆ, ನಿಮ್ದು ಡ್ಯಾನ್ಸ್ ಇದೆಯಾ ನಾಳೆ? ಇಲ್ಲ, ನೀವು ನೋಡಕ್ಕೆ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಅಖಿಲ ಅಂತ. ಓಕೆ, ನನ್ನ ಮಗಳಿದ್ದಾಳೆ, ನಮ್ದಿಲ್ಲ, ನಾವು ಸಪೋರ್ಟ್ ಮಾಡ್ತೀರಿ. ಓಕೆ, ನಿಮ್ಮ ನನ್ನ ಹೆಸರು? ಹೆಸರು ರತ್ನಾವತಿ. ಓಕೆ, ತನಿಷ್ಕ ನಮ್ಮ ಹಾ. ನಿಮ್ದು ಡ್ಯಾನ್ಸ್ ಇಲ್ಲ, ನೋಡ್ಲಿಕ್ಕೆ ಸಪೋರ್ಟ್ ಮಾತ್ರ. ಸಪೋರ್ಟ್ ಮಾಡ್ತೇವೆ. ಓಕೆ. ಸೊ ಒಂದು ಖುಷಿ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡುವ ಪೋಷಕರಿದ್ರೆ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ವೇದಿಕೆಗೆ ಹೋಗೋಣ, ಏನಾದ್ರು ಸಾಧನೆ ಮಾಡೋಣ ಅಂತ ಅನ್ಸುತ್ತೆ. ಸೊ ಇಲ್ಲೂ ಇದಾರೆ. ಮೇಡಮ್ ನಿಮ್ಮ ಹೆಸರು? ಪೂರ್ಣಿಮಾ ಅಂತ. ನಿಮ್ ಮಕ್ಳು ಇದಾರ? ನನ್ನ ಮಗಳಿದ್ದಾರೆ. ಓಕೆ, ನಿಮ್ದು ಡ್ಯಾನ್ಸ್ ಇದೆಯಾ ನಾಳೆ? ಇಲ್ಲ. ಓಕೆ, ಜಲಜಕ್ಷಿ ಅಂತ. ಓಕೆ, ಇಬ್ರು ಮಕ್ಕಳಿದ್ದಾರೆ. ಪ್ರಗತಿ ಪ್ರಣಾಮ್. ಓಕೆ, ಸರಿ. ನೋಡಿ, ಇಲ್ಲೊಂದು ಮಗು ಕುತ್ಕೊಂಡಿದೆ ಅಮ್ಮನ ಜೊತೆಗೇನೆ. ಡ್ಯಾನ್ಸ್ ಮಾಡಲ್ವಾ ನಾಳೆ? ಈಗ ಪ್ರಾಕ್ಟೀಸ್ ಮಾಡಲ್ವಾ? ರಿಹರ್ಸಲ್ ಮಾಡ್ತೀರಾ? ಓಕೆ, ಅಮ್ಮನ ಜೊತೆನೆ ಕುತ್ಕೊಂಡ್ ಬಿಟ್ಟಿದ್ದೀರಾ? ಸುಮ್ನೆ ಕೂತಿದ್ದು. ಓಕೆ, ನಿಮ್ಮ ಹೆಸರು? ಅನ್ವೇಷ. ಓಕೆ, ನಿಮ್ ಮಗಳು ಇವರು. ಸೊ ಇವ್ರದ್ದು ಡ್ಯಾನ್ಸ್ ಇದೆ, ನಿಮ್ದು ಡ್ಯಾನ್ಸ್ ಇದೆಯಾ? ನಿಮ್ದಿಲ್ಲ. ನೀವು ಸಪೋರ್ಟ್ ಮಾಡಿ. ಹಾಗಾಗಿ ಈ ಡ್ಯಾನ್ಸ್ ಮಾಡೋರು ಯಾರು ಅಂತ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಮೇಡಮ್ ನಿಮ್ಮ ಹೆಸರು? ಗಂಗಾ. ಓಕೆ, ನಿಮ್ದಿದ್ಯಾ? ಮಕ್ಳಿದಾರ ಇಲ್ಲಿ? ಮಕ್ಕಳಿದ್ದಾರೆ ಸರ್, ಇಬ್ರು ಇದ್ದಾರೆ. ಓಕೆ, ಸರಿ. ನಿಮ್ಮ ಹೆಸರು? ಅನುಷಾ. ಓಕೆ, ನಿಮ್ಮ ಹೆಸರು? ಕವಿತಾ ಶೆಟ್ಟಿ. ಓಕೆ, ನಿಮ್ಮ ಹೆಸರು? ದಿವ್ಯಾ. ಓಕೆ, ನಿಮ್ದು ಡ್ಯಾನ್ಸ್ ಇದೆಯಾ ನಾಳೆ ಇಲ್ಲಿ? ಡ್ಯಾನ್ಸ್. ಡ್ಯಾನ್ಸ್ ಇದೆ. ಇಲ್ಲಿದಾರಾ? ನಾನು ಆಗ್ಲೇ ಹುಡುಕ್ತಾ ಇದ್ದೆ ಮಾರಿ, ಡ್ಯಾನ್ಸ್ ಅವ್ರು ಎಲ್ಲಿ ಅಂತ. ಯಾರು ಸಿಗ್ತಾ ಇಲ್ಲ ಆಗದಿಂದ. ಓಕೆ, ನಿಮ್ದು ಇಲ್ಲಿ ನಿಮ್ ಟೀಮ್ ಅವರು? ನೀವಿಲ್ಲ. ಅವ್ರು ಇದಾರೆ. ಮೇನ್ ರೋಲ್ ಇವ್ರ? ಏನ್ ರೋಲ್ ಇವ್ರದ್ದು? ಓಕೆ, ಶಾಲೆಯಲ್ಲಿ ಹೆಡ್ ಟೀಚರ್ ಹೇಗಿರ್ತಾರೆ ಹಾಗೆ? ಇಲ್ಲ ಸರ್. ನಿಮ್ ಏನ್ ಪರ್ಫಾರ್ಮೆನ್ಸ್ ಏನಿ ನೋಡೋಣ ನಮ್ಮ ವೀಕ್ಷಕರಿಗೆ? ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತೇವೆ. ವೆಸ್ಟರ್ನ್ ಡ್ಯಾನ್ಸ್ ಹೇಗೆ? ಸ್ಟೆಪ್ ವೆಸ್ಟರ್ನ್ ಹೇಗೆ? ಅದ ನಾಳೆ ನೋಡ್ಬೇಕು. ಓಕೆ, ನೀವು ಸ್ವಲ್ಪ ಚೆನ್ನಾಗಿ ಮಾತಾಡ್ತೀರಿ. ನಿಮ್ದಾಗ ಜೋರ್ ಪರ್ಫಾರ್ಮೆನ್ಸ್ ಇದೆ ಅಂತ. ಹೌದಾ? ನಮ್ಮ ಪ್ರಿನ್ಸಿಪಾಲ್. ಅಂದ್ರೆ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ನಿಮ್ದು ಶಾಲೆ ನಡೀತಾ ಇದೆ ಇಲ್ಲಿ? ಹಾಗೆ ನಿಮ್ದೇ ಟೀಮ್ ಅಲ್ಲಿ ನೀವು ಪ್ರಿನ್ಸಿಪಾಲ್, ಟೀಚರ್ಸ್, ಹಾಗೆ ಇವರೆಲ್ಲ ಸ್ಟೂಡೆಂಟ್ಸ್. ನೀವು ಮೇನ್ ಲೀಡರ್ ಇವ್ರು. ಇವ್ರನ್ನ ಎಲೆಕ್ಟ್ ಮಾಡಿದವ್ರು ಯಾರು? ಇವರನ್ನ ನೀವೆಲ್ಲ ಸೇರಿ ಸೆಲೆಕ್ಟ್ ಮಾಡಿ. ಎಲ್ಲ ಕ್ರೆಡಿಟ್ಸ್ ಅವರಿಗೆ ಹೋಗ್ಬೇಕು. ಚೇತನ, ಅನುಶ್ರೀ ಮತ್ತೆ ಐಶ್ವರ್ಯ ಅವರು ನಿಮಗೆ ಕಲ್ಸಿರೋರು. ಓಕೆ, ಲಾಂಗ್ ಟೈಮ್ 20 ಇಯರ್ಸ್ ಮೇಲೆ ಅವರು ನಮಗೆ ಎಷ್ಟು ಇದು ಮಾಡಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಓಕೆ, ಕುಣಿಲಿಕ್ಕೆಲ್ಲ ನೀವು ರೆಡಿ ಇದ್ದೀರಿ ಹಾಗಾದ್ರೆ? ಓಕೆ, ಇವ್ರು ಹೇಳ್ತಾ ಇದ್ರು 20 ವರ್ಷ ಮುಂಚೆ ಮಾಡ್ತಾ ಇದ್ವಿ, ಈಗ ಮಾಡ್ತಾ ಇದೀವಿ ಅಂತ. ಸೊ 20 ವರ್ಷದ ಮುಂಚೆ ಈಗ ಮಾಡಿರೋ ಡ್ಯಾನ್ಸ್ ಎಲ್ಲ ನೆನಪಾಗುತ್ತೆ ನಾಳೆ ನಿಮಗೆ ಮತ್ತೆ. ಓಕೆ, ಏನ್ ಹಾಡು ನಿಮ್ದು ಈಗ? ನೀವಿದ್ದೀರಾ? ನಿಮ್ದು ಡ್ಯಾನ್ಸ್ ಇಲ್ಲ? ಡ್ಯಾನ್ಸ್ ಅವರ ಇಲ್ಲ ಮಾತ್ರ ಸ್ವಲ್ಪ. ಓಕೆ, ಇವ್ರಿದ್ದಾರೆ. ಮೇಡಮ್ ನೀವು ಏನು ಹಾಡು ಹೆಸರೇನು? ಅದು ಸಹ ನಾಳೆನಾ? ಸಸ್ಪೆನ್ಸ್. ಅದು ಒಂದ್ ಲೈನ್ ಕ್ಯೂರಿಯಾಸಿಟಿ ಇರಲ್ಲ. ಎಷ್ಟು ಡ್ಯಾನ್ಸ್ ಇದೆ ಅದಾದ್ರೂ ಹೇಳಿ ಮಾರ್ರೆ. ಒಂದೇ ಡ್ಯಾನ್ಸ್. ಒಂದು ಡ್ಯಾನ್ಸ್ ಇವರು ಹಿಂಟ್ ಕೊಡೋದು ಒಂದು ಡ್ಯಾನ್ಸ್ ಅಲ್ಲಿ 4 ರಿಮಿಕ್ಸ್. ನಿಮ್ದು ಇದೆ ಡ್ಯಾನ್ಸ್. ಓಕೆ, ಮೇಡಮ್ ನೀವಿದ್ದೀರಾ? ಇಲ್ಲ. ನೀವು ಇವರಿಗೆಲ್ಲ ಸಪೋರ್ಟಾ? ಈಗ ನಿಮ್ಮ ಕಾಸ್ಟ್ಯೂಮ್ ಟೀಮ್ ಅವ್ರು ಯಾರು ನಿಮ್ಮನ್ನೆಲ್ಲ ರೆಡಿ ಮಾಡೋರು? ಅದೇ ಅವರೆಲ್ಲ ಮಕ್ಳೇ ರೆಡಿ ಮಾಡ್ತಾರೆ. ಓಕೆ, ಮೇಡಮ್ ನೀವಿದ್ದೀರಾ? ನೀವಿಲ್ಲ. ನೀವು ಇವರಿಗೆ ಸಪೋರ್ಟ್ ಮಾಡ್ತೀರಿ, ಚಪ್ಪಳೆ ಹೊಡಿತೀರಿ, ಪ್ರೋತ್ಸಾಹ ಮಾಡ್ತೀರಿ. ಓಕೆ, ನೀವಿದ್ದೀರಾ? ಓಕೆ, ನೀವು ಸಹ ಇದ್ದೀರಿ. ಇವ್ರಿಲ್ಲ, ಮಕ್ಳು ಇವರು. ಸಾರಿ, ಇವ್ರು ಇದ್ದಾರೆ. ಮೇಡಮ್ ನಿಮ್ಮ ಹೆಸರು? ಅಮಿತಾ. ನಿಮ್ಮ ಹೆಸರು? ಓಕೆ, ಮೇಡಮ್ ನೀವಿದ್ದೀರಾ? ಇಲ್ಲ, ನೀವು ನೋಡೋದು ಮತ್ತೆ ಸಪೋರ್ಟ್ ಮಾಡ್ತೀರಿ. ನಿಮ್ ಮಕ್ಳಿದ್ದಾರೆ ಇಲ್ಲಿ? ಓಕೆ, ನಿಮ್ದು? ಮಕ್ಳಿದ್ದಾರೆ. ಓಕೆ, ಮಕ್ಳಿದ್ದಾರೆ. ನಿಮ್ದು? ಓಕೆ, 10 ವರ್ಷದಿಂದ ಮಕ್ಳು ಡ್ಯಾನ್ಸ್ ಅಲ್ಲಿ ಇದ್ದಾರೆ.
ಬಾರಿ ನೀವು ಡ್ಯಾನ್ಸ್ ಇದೆಯಾ, ನಿಮ್ಮ ಡ್ಯಾನ್ಸ್ ಇದೆಯಾ ನಾಳೆ? ಇಲ್ಲ 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 sir. ಇಲ್ಲ ನಾವು ಓಕೆ. ಟೀಚರ್ ಆಗಿ ವರ್ಕ್ ಮಾಡೋದು, ಹಾಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಯಾರು ಹೇಳಿದ್ದು ಪುರ್ಸೋತಿಲ್ಲ ಡ್ಯಾನ್ಸ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದಾಗ? ಮಾಡ್ಲಿಕ್ಕೆ ಇಲ್ಲ ಅಂತ ಅಲ್ಲ, ಪುರ್ಸೋತಿಲ್ಲ ನಮಗೆ. ಸೊ ಇವ್ರಿಗೆ ಹೇಗ್ ಸಪೋರ್ಟ್ ಮಾಡ್ತೀರಾ ನೀವು? ಯಾರಿಗೆ? ನಿಮ್ಮ Dance team ಅವರಿಗೆ, ಮಾಡೋರಿಗೆ, ನಿಮ್ಮ- team ಅವರಿಗೆ. ಅವರು ಒಳ್ಳೆದಾಗಿ ಮಾಡ್ತಾರೆ ಅಂತ ಸರ್ ಹೇಳಿದ್ದಾರೆ, ಹಾಗೆ ಒಳ್ಳೆದಾಗಿ ಮಾಡ್ತಾ ಇದ್ದಾರೆ. ನಿಮಗೆ ನಂಬಿಕೆ ಇಲ್ಲ ಅವ್ರ ಮೇಲೆ? ಯಾರ ಮೇಲೆ? ಅದನ್ನ ನಾವು ನೋಡ್ಲಿಲ್ಲ ಅಲ್ಲ ಸರ್, ಆ, ಹಾಗೆ ಹಾಗೆ First ಅದು time ಸಪೋರ್ಟ್ ಮಾಡ್ತೀರಿ ಫುಲ್ ಅವರಿಗೆ? ಕಂಪ್ಲೀಟ್ ಸಪೋರ್ಟ್ ಇದೆ. ಓಕೆ ಅದೇ ರೀತಿ ಸ್ಪೆಷಲಿ ನಮ್ಮ ಸಹನ್ ಸರ್ ಅವರಿಗೆ ಹೇಳುದಂತಲೇ ಬೇಡ. ಓಕೆ ಅವರು ಮೊದಲಿಂದಲೂ ಭದ್ರಾಜಿಯಲ್ಲಿ, ಓಡಲದಲ್ಲಿ, ಮತ್ತೆ ಆ ಕಡೆ ಇನ್ನೊಂದು ಮನೆ, ಮತ್ತೆ ಈಗ ಹೊಸದಾಗಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು. ಫುಲ್ ಸಪೋರ್ಟಿವ್, ಒಳ್ಳೆದಾಗಿ ಡ್ಯಾನ್ಸ್ Okay, ಮಕ್ಕಳಿಗೆ ಹೇಳಿಕೊಡ್ತಾರೆ. ಸರಿ, 10 ವರ್ಷದಿಂದ ಇದ್ದಾರೆ. ಓಕೆ ಇವ್ರಾ? ಓಕೆ ಓಕೆ ನೋಡು ಅವರು ಇವ್ರಾ? ಇವ್ರು ನಮಗೆ ಪರಿಚಯ ಬಿಡಿ. ಇವರು ಮೇಡಮ್ ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ ಅಂತ. ಓಕೆ, ನೀವೇ ಇವರ ಟೀಮ್ ಲೀಡರಾ? ಈಗ ನಿಮ್ಮಲ್ಲಿ ಗಲಾಟೆ ಆಗ್ತಾ ಉಂಟಲ್ಲ ಮರ, ಅವ್ರು ಹೇಳ್ತೀರಿ ಇವ್ರು ಹೇಳ್ತೀರಿ, ಈಗ ಯಾರು ಅವ್ರಾ? ಓ ಇವ್ರಲ್ವ ಮೇಡಮ್, ನಾನು ಈ ಮಿಸ್ಟೇಕ್ ಆಗಿ ಇವ್ರು ಅಂತ ಅನ್ಕೊಂಡು ಈಗ ನಾನು ಫುಲ್ ಕ್ರೆಡಿಟ್ ಸಿಗ್ತಾ ಇತ್ತು. ಓಕೆ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಓಕೆ ಅನುಶ್ರೀ ಬನ್ನಿ ಬನ್ನಿ. ಸೊ ಇವ್ರು ಏನ್ ಹೇಳ್ತಾ ಇಲ್ಲ, ಇವ್ರು ಏನ್ ಸಪೋರ್ಟ್ ಮಾಡ್ತಾ ಇಲ್ಲ ನಮಗೆ, ನಾಳೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಎಲ್ಲ ಸಸ್ಪೆನ್ಸ್ ಅಂತ ಹೇಳ್ತಾ ಇದಾರೆ. ನೀವೇನಾದ್ರೂ ಹೇಳ್ತೀರಾ? ಅವ್ರ ಸಸ್ಪೆನ್ಸ್ ಅಲ್ಲ, ನಾವೇ ಹೇಳ್ಬೇಕಾ? ನೀವ್ ಹೇಳುದಿಲ್ಲ? ಓಕೆ, ನೀವೆಲ್ಲ ಟ್ರೈನ್ ಮಾಡಿದಿರಿ. ನಾಳೆ ಸೊ ಒಂದ್ ವೇದಿಕೆಯಲ್ಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಪೇರೆಂಟ್ಸ್ ಇರ್ತಾರೆ ಅದಾದ್ರೂ ಹೇಳಿ. 11 ಪೇರೆಂಟ್ಸ್ ಅವ್ರದ್ದು ಡ್ಯಾನ್ಸ್ ಇದೆ. ಸೊ ಸ್ಪೆಷಲ್ ಡ್ಯಾನ್ಸ್ ಎಲ್ರಿಗೂ ಕೂಡ ಸ್ಪೆಷಲ್. ಧೂಳು ಎಬ್ಬಿಸ್ತಾರೆ. ಅದ್ ನೀವು 3 ಜನ ಕೊಟ್ಟಿರೋದ ಕೇಳ್ತಾ ಇದೀರಾ? ಇಲ್ಲ, ಪಕ್ಕ ಅವರು ಫುಲ್ ರೆಡಿ ಆಗಿದೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾಡ್ತಾರ ಅಂತ ಆ ತರ ಡ್ಯಾನ್ಸ್ ನೋಡಿ, ಗಮನಿಸಿ. ನಾಳೆ ಮಿಸ್ ಮಾಡದೆ ಇವ್ರ ಪೇರೆಂಟ್ಸ್ ಟೈಮ್ ಎಷ್ಟು ಗಂಟೆಗೆ ನಡೆಯುತ್ತೆ ಇವ್ರ ಡ್ಯಾನ್ಸ್? ನಾನು ಆ ಟೈಮಿಗೆ ಒಂದು ಬರ್ಲೇಬೇಕು ಇಲ್ಲಿಗೆ. ಎಷ್ಟು ಗಂಟೆಗೆ? ಎಲ್ಲ ಡ್ಯಾನ್ಸ್ ಹೌದು, ಕರೆಕ್ಟ್, ಅದು ಹೌದು. ಇವ್ರು ನಮಗೆ ಟೌನ್ ಕೊಡ್ತಾರೆ ಮರ. ಆಯ್ತು, ಓಕೆ, ಚೆನ್ನಾಗಿದೆ. ನೋಡೋಣ ನಾಳೆ ಯಾವ ರೀತಿ ಇವ್ರು ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿ. ಸೊ ಸಹನ್ ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಷ್ಟು ಚಿಕ್ಕ ಏಜ್ ಅಲ್ಲಿ ಅಷ್ಟು ಸಾಧನೆ ಮಾಡಿದ್ದಾರೆ ಅಂದ್ರೆ ತುಂಬಾ ಏಜ್ ಆದವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ತುಂಬಾ ಎನ್ಕರೇಜ್ ಈ ಮಾಡ್ತಾರೆ. ಏಜ್ ಅಲ್ಲಿ ಇಷ್ಟು ಸಾಧನೆ ಮಾಡಕ್ ಆಗಲ್ಲ ಅಂತ ನಾವೆಲ್ಲ ಹೇಳೋದು. ಹೌದು, 10 ವರ್ಷ. ಹೌದು, 10 ವರ್ಷ ಆಗಿದೆ. 10 ವರ್ಷದ ಖುಷಿಯನ್ನು ಹೇಗೆ ಸೆಲೆಬ್ರೇಟ್? 15 ವರ್ಷ ಆಗಿದೆ. 15 ವರ್ಷ ಆಯ್ತು. 15 ವರ್ಷದ ಸಂಭ್ರಮ ಇದೆ. ಓಕೆ, ಅಲ್ಲ ಈ 10 ವರ್ಷ 10 ವರ್ಷ ಮೇಡಮ್, ನಮಗೆ ನಾನೀಗ ಇನ್ವಿಟೇಷನ್ ಎಲ್ಲ ನೋಡಿ ಅಲ್ಲ, ಇದು ನೀವು ನಮಗೆ ಕನ್ಫ್ಯೂಷನ್ ಮಾಡ್ತಾ ಇದೀರಲ್ಲ. 10 ವರ್ಷ ಆಗಿದೆ. 10 ವರ್ಷದ ಏನ್ ಖುಷಿ ಇದೆ? ಅದು ಹೇಳಕ್ ಆಗಲ್ಲ ಸರ್, ಮಾತಿಗೆ ಪದಗಳಿಗೆ ಏನು ಅಕ್ಷರಗಳೇ ಸಿಗ್ತಾ ಇಲ್ಲ. ಓಕೆ, ಅವ್ರಂತೇಳಿ ಅವರು ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ತಾರೆ. ಪೇರೆಂಟ್ಸ್ ಗಳಿಗೆ ಯಾವ ತರ ಬೇಕು ಆ ತರ ಒಂದು ರೆಸ್ಪೆಕ್ಟ್ ಆಗ್ಲಿ ಯಾವ್ದಾಗ್ಲಿ ಎಲ್ಲಾನು ಕೊಡ್ತಾರೆ. ಖಂಡಿತ. ಅದೇ ಇರೋದ್ರಿಂದ ಇಷ್ಟೆಲ್ಲ ಮಕ್ಕಳಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಹೌದು. ಓಕೆ, ಸೊ ನಾಳೆ ಬಾರಿ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಹೇಗ್ ನೀವೆಲ್ಲರನ್ನ ಸ್ವಾಗತ ಮಾಡ್ತೀರಿ? ನಾಳೆ ಬನ್ನಿ, ಹೇಗೆ ಹೇಳ್ತೀರಾ? ಎಲ್ಲ ಹೇಳಿ ಒಂದ್ಸಲ. ಸಂಭ್ರಮಕ್ಕೆ ಎಲ್ಲರೂ ಬಂದು ನೋಡಿ ಖುಷಿ ಪಡ್ಬೇಕು. ಇದು ಅವರಿಗೆ ಸಪೋರ್ಟ್, ನಮ್ಮ ಟೀಮಿಗೆ ಎಲ್ರಿಗೂ ಸಪೋರ್ಟ್ ಮಾಡ್ಬೇಕು, ಎನ್ಕರೇಜ್ ಮಾಡ್ಬೇಕು. ಓಕೆ ದಶಕ ಸಂಭ್ರಮ ಇನ್ನೂ ಜಾಸ್ತಿ 25ರ ಸಂಭ್ರಮವನ್ನು ಇದೇ ತರ ಮಾಡ್ಬೇಕು ಅಂತ ಕೇಳ್ತೀನಿ. ಓಕೆ, ಒಂದ್ಸಲ ಎಲ್ಲ ಒಂದ್ ತಂಬಲ್ಲಿ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ? ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾಳ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು
ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಕ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ